A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಏರಿಕೆ ಹಾಗೂ ಸಾವು ನಿಯಂತ್ರಣ ಮಾಡುವಂತೆ ವಿಜಯಪುರ ನಗರದ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಸರ್ಜನ್ಗೆ ಮನವಿ ಮಾಡಿದ್ರು. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಡೆಂಗ್ಯೂನಿಂದ ಬಾಲಕರು ಅಸುನೀಗಿದ್ದಾರೆ. ಅದಕ್ಕಾಗಿ ರಾಜ್ಯ ಹಾಗೂ ವಿಜಯಪುರ ಜಿಲ್ಲೆಯಾದ್ಯಂತ ಡೆಂಗ್ಯೂ ಬಗ್ಗೆ ಆರೋಗ್ಯ ಇಲಾಖೆ ಜಾಗೃತಿ ಮೂಡಿಸಬೇಕು. ಅಲ್ಲದೆ ಡೆಂಗ್ಯೂ ಹರಡದಂತೆ ಆರೋಗ್ಯ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಸರ್ಜನ್ ಅವರಿಗೆ ಮನವಿ ಮಾಡಿದರು. ಅದು ಆವಾಗ ಮಾಡೋ ಉದ್ದೇಶ ಟೆಸ್ಟ್ ಅದು. ಸೊ ದಟ್ ಇಸ್ ಅಡ್ವಾಂಟೇಜ್. ನಿಮ್ಮ ಟ್ರೀಟ್ಮೆಂಟ್ ಕೊಡೋಕೆ ಈಸಿ ಆಗುತ್ತೆ. ಎರಡನೇ ನಿಮ್ಮ ಡೇಟಾ ನಿಮ್ಗೆ ಸಿಗ್ತೈತಿ. ಈಗ ಒಂದು ವರ್ಷದಿಂದ ತೊಗೊಂಡು ಡೇಟಾ ಇಟ್ಬೋದು ತೊಗೊಂಡಿಲ್ಲ. ಆಮೇಲೆ ನೀವು ಈಗ ಎಕ್ಸಾಮಿನೇಷನ್ ಮಾಡ್ಕೊಂಡು ರಿಪೋರ್ಟ್ ಇಲ್ಲ ಸರ್, ನೀವು ಮಾಡ್ಕೋಬೋದು. ನಿಮ್ಮ ಆಶಾ ವರ್ಕರ್ ಮನೆ ಮನೆ ಬರತ್ತಾರ ನೋಡ್ರಿ, ಅವ್ರ ಕಡೆ ಮಾಡಿಸ್ಬಿಡಿಸ್ರಿ. ಅವ್ರಿಗೆ ನಿಮ್ದು ಆಧಾರ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಕೊಟ್ರಿ ಅಂದ್ರೆ ಆವಾಗ ಕ್ರಿಯೇಟ್ ಆಗ್ಬಿಡ್ತೈತಿ. ನೀವೇ ಇಟ್ಕೋಬೋದು. ನಿಮ್ದು ಆಭಾ ನಂಬರ್ ಇನ್ನೊಬ್ರು ನಾ ಡಾಕ್ಟರ್ ಅಂತ ತಿಳ್ಕೊರಿ, ನಾ ನಿಮ್ದು ಡೀಟೇಲ್ಸ್ ನೋಡಕ್ಕೆ ಬರೋದಿಲ್ಲ. ನೀವು OTP ನನಗೆ ಎಸ್ ಅಂದಾಗ ನೋಡಕ್ಕೆ ಬರ್ತದೆ ಅಷ್ಟೇ. ಸೇಮ್ ಹೆಂಗೆ ಬ್ಯಾಂಕ್ OTP ಕೊಡ್ತೀವಲ್ರಿ, ಸೇಮ್ ಸರ್. ಮೊನ್ನೆ ಒಂದು ಏನಾಗಿದೆ ಪೇಷಂಟ್ ಅಂದ್ರೆ ಸರ್ ನಮ್ಮ ಕಡೆ ಬಂದಿದ್ದರೆ ನಾವು ಮಾಡಿಸ್ತೀವಿ. ನಮ್ಮ ಕಡೆ ಎಷ್ಟು ಪೇಷಂಟ್ ಬರ್ತಾವೆ ಮಾಡೇ ಒಳಗೆ ಬರ್ತೀವಿ. ಹಾಗೆ ಸರ್, ಅದಕ್ಕೆ ಜೋಶಿಯವ್ರು ಮಾಡತ್ತಾರ ನೋಡ್ರಿ. ಜೋಶಿ ನಮ್ಗೆ ಪಿ ಆಗೋದಲ್ಲ. ನಾನು ಬೆಳಗಾವಿ ಇದ್ದಾಗ ಅಭಯ ಪಾಟೀಲ್ ಸರ್ ಗೊತ್ತಿರ್ಬೇಕಲ್ಲ, ನಾವು ಭಾರಿ ನಮ್ಮದು ಪಕ್ಷಿ ಶಾಸಕರು ಬಿಡ್ತಿರ್ಲಿಲ್ಲ ಪ್ರಮೋಷನ್ ಆದ ತಿಳ್ಕೊಂಡು ನಾ ಅವ್ರ ಕಡೆ ಅಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕರ್ಕೊಂಡ್ಬಂದು ನಿಮ್ಗೇನು ಗೊತ್ತು, ನ್ಯೂಸ್ದಾಗ ಏನು ಹೇಳ್ತದ, ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಎಲ್ಲ ಕಾರ್ಯಕರ್ತರು ಕರ್ಕೊಂಡ್ಬಂದು ಪರಿಶೀಲನೆ ಮಾಡೋದಕ್ಕೆ ಕಾರ್ಯಕರ್ತರು ಇಲ್ಲ, ಅದಕ್ಕೆ ಬಿಜೆಪಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.